ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಪೈಪಿಂಗ್ ಮಾಡೋದು ಯಾವ ರೀತಿ, ಥ್ರೆಡ್ ಪೈಪಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನಾನು ಸ್ಯಾರಿ ಕಲರ್ ಅಂದರೆ ಬ್ಲೌಸ್ ಒಂದು ಕಲರ್ ಇದೆ, ಸ್ಯಾರಿ ಒಂದು ಕಲರ್ ಇದೆ. ಸ್ಯಾರಿಲಿ ಯಾವ ಬಟ್ಟೆ ಇದೆಯೋ ಆ ಬಟ್ಟೆನ ತೊಗೊಂಡು ನಾನು ಪೈಪಿಂಗ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಸ್ಯಾರಿಲಿ ಆ್ಯಕ್ಚುಲಿ ಬಟ್ಟೆ ಸ್ವಲ್ಪ ಎಕ್ಸ್ಟ್ರಾ ಇರುತ್ತಲ್ಲ, ಆ ಬಟ್ಟೆ ತೊಗೊಂಡಿದ್ದೀನಿ, ಪ್ಲೇನ್ ಬಟ್ಟೆ. ಸ್ಯಾರಿ ಸ್ವಲ್ಪ ಡಿಸೈನೇ ಇತ್ತು. ಮೆರೂನ್ ಕಲರ್ ಸ್ಯಾರಿ ಇದೆ, ಆಮೇಲೆ ಪ್ಯಾರೆಟ್ ಗ್ರೀನ್ ಕಲರ್ದು ಮೆರೂನ್ ಕಲರ್ ಬ್ಲೌಸ್ ಪೀಸ್ ಇದೆ. ಮಾಮೂಲಿ ಈ ಥರ ಪಾಚಿ ಕಲರ್ದು ಸ್ಯಾರಿ ಇದೆ ನೋಡಿ. ಫಸ್ಟು ನಾನು ಸ್ಟ್ರೈಟಾಗಿ ಒಂದು 5 ಇಂಚಷ್ಟು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಆ 5 ಇಂಚಷ್ಟು ಬಟ್ಟೆನ ಕಟ್ ಮಾಡ್ಕೊಂಡಿರೋದಕ್ಕೆ ಮಿಡ್ಗೆ ಕಟ್ ಮಾಡಿಕೊಂಡು ಅದನ್ನ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಯಾಕೆ ನಾನು ಜಾಯಿಂಟ್ ಮಾಡ್ಕೋತಾ ಇದ್ದೀನಿ ಅಂತಂದರೆ, ಜಾಯಿಂಟ್ ಮಾಡಿ ಈ ಥರ ಜಾಯಿಂಟ್ ಮಾಡಿ ನಾವು ಕ್ರಾಸ್ ಪಟ್ಟಿ ತೊಗೊಂಡ್ರೆ ತುಂಬ ಲೆಂತಿಯಾಗಿ ಬರುತ್ತೆ. ಬಟ್ ಆದರೆ ನಾವು ಜಾಯಿಂಟ್ ಮಾಡ್ದೇ ಕ್ರಾಸ್ ಪಟ್ಟಿ ಏನಾದರೂ ತೊಗೊಂಡ್ವಿ ಅಂತಂದರೆ ಅದು ಲೆಂತಿಯಾಗಿ ಬರೋಲ್ಲ, ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ಚಿಕ್ಕದಾಗಿ ಬಂದಾಗ ನಾವು ಅದನ್ನ ಕ್ರಾಸ್ ಜಾಯಿಂಟ್ ತುಂಬ ಮಾಡಬೇಕಾಗುತ್ತೆ. ಈ ಥರ ನಾವು ಬಟ್ಟೆ ಕಮ್ಮಿ ಇದ್ದಾಗ, ನಮ್ಮ ಹತ್ರ ಬಟ್ಟೆ ಕಮ್ಮಿ ಇದ್ದಾಗ ಪೈಪಿಂಗ್ ಮಾಡೋಕ್ಕೆ ಈ ರೀತಿಯಾಗಿ ನಾವು ಬಟ್ಟೆನ ಅಟ್ಯಾಚ್ ಮಾಡಿಕೊಂಡು ಕ್ರಾಸ್ ಪಟ್ಟಿ ಅನ್ನೋದನ್ನ ಕಟ್ ಮಾಡ್ಕೋಬೇಕು ನೋಡಿ. ಇವಾಗ ನೀವು ಕ್ರಾಸ್ ಪಟ್ಟಿ ಅನ್ನೋದನ್ನ ನೀವು 1.25 ಇಂಚಲ್ಲಿ ಮಾರ್ಕ್ ಮಾಡಿ ಕ್ರಾಸ್ ಪಟ್ಟಿ ಅನ್ನೋದನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಕ್ರಾಸ್ ಪಟ್ಟಿ ಅನ್ನೋದನ್ನ ಕಟ್ ಮಾಡ್ಕೊಂಡ್ಮೇಲೆ ನೀವು ಅದನ್ನ ಅಟ್ಯಾಚ್ ಮಾಡ್ಕೋಬೇಕು. ನಾವು 3/4 ಇಂಚ್, ಎಕ್ಸ್ಪೀರಿಯೆನ್ಸ್ ಇರೋರಿಗೆ 3/4 ಇಂಚ್ ಬಟ್ಟೆ ಸಾಕು. ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇರೋರಿಗೆ 1/4 ಇಂಚ್ ಬೇಕು. ನೀವು ಟೇಪಲ್ಲಿ 1/4 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಆಮೇಲೆ ಬಟ್ಟೆನ ಕಟ್ ಮಾಡಿ. ಇಲ್ಲ ಅಂತ ಅಂದರೆ ನೀವು ಬಟ್ಟೆನ 1/4 ಇಂಚ್ ಮಾರ್ಕ್ ಮಾಡಿ ಕಟ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಅದು ವೇರಿಯೇಷನ್ ಆಗುತ್ತೆ. ಸ್ಟಾರ್ಟಿಂಗು ಸ್ವಲ್ಪ ಬಟ್ಟೆ ಜಾಸ್ತಿ ಇರೋದು, ಮಿಡ್ಡಲ್ಲಿ ಬಟ್ಟೆ ಕಮ್ಮಿ ಇರೋದು, ಲಾಸ್ಟಲ್ಲಿ ಬಟ್ಟೆ ಜಾಸ್ತಿ ಇರೋದು, ಆ ಥರ ಆಗ್ಬಿಡುತ್ತೆ. ಆ ಥರ ಆಗೋದು ಬೇಡ. ಒಂದೇ ರೀತಿಯಾಗಿ ಒಂದೇ ಸಮವಾಗಿರಬೇಕು. ಯಾಕಂದರೆ ಪೈಪಿಂಗ್ ಅನ್ನೋದು ನೀಟಾಗಿ ಬರಬೇಕು. ನೀಟಾಗಿ ಬಂದಿಲ್ಲ ಅಂದರೆ ಅದು ವೇರಿಯೇಷನ್ ಆಗುತ್ತೆ. ಮತ್ತು ಕೆಲವೊಂದು ಕ್ಲಾತ್ಗಳಿರುತ್ತೆ, ತುಂಬ ಎಕ್ಸ್ಟೆಂಡ್ ಆಗೋ ಕ್ಲಾತಲ್ಲಿ ಏನಾಗುತ್ತೆ, ಪೈಪಿಂಗ್ ಎಷ್ಟೇ ನೀಟಾಗಿ ಕೊಟ್ಟರು ಅದು ದಬಾಕೊಳ್ಳೋ ಥರ ಇರುತ್ತೆ, ನೀಟಾಗಿ ಕೂರೋದೇ ಇಲ್ಲ ನೆಕ್ಕಲ್ಲಿ. ಆವಾಗ ತುಂಬ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಆ ರೀತಿಯಾದಾಗ ಏನು ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ಎಕ್ಸ್ಟೆಂಡ್ ಆಗೋ ಬಟ್ಟೆಗಳಿಗೆ ಪೈಪಿಂಗ್ ನಾವು ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿಯಾದ ಪೈಪಿಂಗ್ನ ನಾವು ಮಾಡಿದ್ರೆ ಅದಕ್ಕೆ ಲುಕ್ ಅನ್ನೋದು ಬರುತ್ತೆ. ನಾವು ಇವಾಗ ಥ್ರೆಡ್ಡಲ್ಲಿ ಪೈಪಿಂಗ್ ಮಾಡ್ತೀವಲ್ವಾ, ಥ್ರೆಡ್ಡಲ್ಲಿ ಪೈಪಿಂಗ್ ಮಾಡಬೇಕಾದ್ರೆ ಈ ರೀತಿಯಾಗಿ ಕ್ರಾಸ್ ಬಟ್ಟೆ ತಗೊಂಡು ಕ್ರಾಸ್ ಪಟ್ಟಿನ ಈ ಥರ ಕಟ್ ಮಾಡಿ ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡಿ ಸ್ಟ್ರೈಟಾಗಿ ಒಂದು ಪಟ್ಟಿನ ಪ್ರಿಪೇರ್ ಮಾಡಿಕೊಂಡು ಅದ್ರ ಒಳಗಡೆ ಪೈಪಿಂಗ್ ಥ್ರೆಡ್ನ ಕೂರಿಸಿ ಸಿಂಗಲ್ ಫೂಟ್ ಅಂತ ಬರುತ್ತೆ, ಆ ಸಿಂಗಲ್ ಫೂಟ್ನ ನಾವು ಹಾಕ್ಕೊಂಡು ನೀಟಾಗಿ ಏನು ಪೈಪಿಂಗ್ ಥ್ರೆಡ್ನ ಕೂರಿಸ್ಬೇಕು. ಆ ಥರ ಪೈಪಿಂಗ್ ಥ್ರೆಡ್ ಇರುತ್ತಲ್ಲ ಅದನ್ನ ಕೂರಿಸ್ಬೇಕು. ಆವಾಗ ಅದು ನೀಟಾಗಿ ಬರುತ್ತೆ. ಅದು ಬೋಟಿಕ್ಕಿ ಸ್ಟೈಲಲ್ಲಿ ಯಾವ ರೀತಿಯಾಗಿ ನಾವು ಏನು ಥ್ರೆಡ್ ಪೈಪಿಂಗ್ ಮಾಡೋದು ಅಂತ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ನೋಡಿ ನಾನು ಯಾವ ರೀತಿಯಾಗಿ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೋತಾ ಇದ್ದೀನೋ 1/4 ಇಂಚ್ಗೆ ಅದೇ ರೀತಿಯಾಗಿ ನೀವು ಅಷ್ಟೇ ಕಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ನಾನು ಮಾರ್ಕ್ ಮಾಡ್ಕೊಂಡೇ ಕಟ್ ಮಾಡ್ತಿದ್ದೆ, ಯಾಕಂದರೆ ನನಗೆ ಒಂದೇ ಸಮ ಕತ್ರಿ ಕಟ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಒಂದು ವೇರಿಯೇಷನ್ ಆಗಿಬಿಡ್ತಿತ್ತು. ಇವಾಗ ಆ ಥರ ಇಲ್ಲ, ನೀಟಾಗಿ ಬರುತ್ತೆ, ನೀಟಾಗಿ ಮಾಡ್ತೀನಿ. ಏನಪ್ಪ ಇದು ಇರುವಾಗ ನಾನು ಮಾಡಿರೋದು ಥ್ರೆಡ್ ಪೈಪಿಂಗೇ ಅನಿಸುತ್ತೆ, ಸ್ವಲ್ಪ ಆ ಥರ ಬರುತ್ತೆ ಫಿನಿಶಿಂಗು, ಆ ಥರನೇ ಬರಬೇಕು ನೋಡಿ. ನಾನು ಯಾವ ರೀತಿಯಾಗಿ ಬಟ್ಟೆನ ಕ್ರಾಸಾಗಿಟ್ಟು ನಾನು ಸ್ಟಿಚ್ ಮಾಡ್ತಾಯಿದ್ದೀನೋ ಅದೇ ರೀತಿಯಾಗಿ ನೀವು ಕೂಡ ಕ್ರಾಸಾಗಿಟ್ಟು ಸ್ಟಿಚ್ ಅನ್ನೋದನ್ನ ಮಾಡಬೇಕು. ನಾನು ಲೈಟ್ ಹಾಕಿದಾಗ ಅಷ್ಟು ನೀಟಾಗಿ ಕಾಣಿಸ್ತಾ ಇರಲಿಲ್ಲ, ಲೈಟ್ ಆಫ್ ಮಾಡಿದ್ಮೇಲೆ ಅದು ನೀಟಾಗಿ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ನಾನು ಯಾವ ರೀತಿಯಾಗಿ ಕ್ರಾಸಾಗಿ ಪಟ್ಟಿನ ಇಟ್ಟು ಜಾಯಿಂಟ್ ಮಾಡ್ತಾಯಿದ್ದೀನೋ ಅದೇ ರೀತಿಯಾಗಿ ನೀವು ಕೂಡ ಕ್ರಾಸಾಗಿಟ್ಟು ಪಟ್ಟಿನ ಜಾಯಿಂಟ್ ಮಾಡಬೇಕು. ಈ ರೀತಿಯಾಗಿ ನೀವು ಪೈಪಿಂಗ್ ಮಾಡಿದ್ದೆ ಅದರಲ್ಲಿ ಯಾವುದೇ ಕಾರಣಕ್ಕೂ ಇದು ದಬಾಕೊಳ್ಳೋದಾಗಲಿ ಮತ್ತು ನೀಟಾಗಿ ಕೂರದೇ ಇರೋದಾಗಲಿ, ಶೇಪ್ ನೀಟಾಗಿ ಕೂರದೇ ಇರೋದಾಗಲಿ ಆಗಲ್ಲ. ನಾವು ಎಷ್ಟೇ, ನಾನು ಹೇಳ್ತಾ ಇದ್ದೀನಲ್ವ, ನಾವು ಎಷ್ಟೇ ಯಾವುದೇ ಥರದ ಶೇಪ್ಗೆ ಪೈಪಿಂಗ್ ಕೊಡಲಿ, ಯಾವುದೇ ಥರದ ಪೈಪಿಂಗ್ ಇದು ಮಾಡಲಿ, ಇದೇ ಥರನೇ ಬಟ್ಟೆನ ಕ್ರಾಸಾಗಿ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿಯಾಗಿ ಕ್ರಾಸಾಗಿ ಬಟ್ಟೆನ ಅಟ್ಯಾಚ್ ಮಾಡಿಕೊಂಡು ನಾವು ಪೈಪಿಂಗ್ ಮಾಡಿದ್ರೇ ಚೆನ್ನಾಗಿ ಕಾಣಿಸ್ತದೆ ಅಂತ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಲ್ಲಿ ನನಗೆ 100% ಇದು ನನಗೆ ಸಕ್ಸಸ್ ಆಗಿದೆ. ಬೇರೆ ಮೆಥಡಲ್ಲೆಲ್ಲ ತುಂಬ ಜನ ತೋರಿಸ್ತಾರೆ, ಆ ಥರ ಎಲ್ಲ ಮಾಡಿದ್ದೀನಿ ಟ್ರೈ, ಅದೇನೋ ಅಷ್ಟು ಕ್ಲಾರಿಫಿಕೇಷನ್ ನಂಗೆ ಸಿಕ್ಕಿಲ್ಲ. ಕಸ್ಟಮರು ಕೂಡ ಕೂಡ ಸಮಾಧಾನ ಆಗಿಲ್ಲ ನೋಡಿ. ಈ ರೀತಿಯಾಗಿ ಎಕ್ಸ್ಟ್ರಾ ಬಟ್ಟೆ ಇರೋದನ್ನೆಲ್ಲ ಕಟ್ ಮಾಡ್ಕೋಬೇಕು. ಆ 1/4 ಇಂಚ್ ಇಲ್ಲ 1/2 ಇಂಚ್ ಬಟ್ಟೆನ ಬಿಟ್ಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡಿಕೊಂಡು ಆ ಥ್ರೆಡ್ ಇರುತ್ತಲ್ಲ ಆ ಥ್ರೆಡ್ ಎಲ್ಲ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಕಟ್ ಮಾಡಿ ಒಂದು ಪಟ್ಟಿ ಅನ್ನೋದನ್ನ, ಸ್ಟ್ರೈಟ್ ಪಟ್ಟಿ ಅನ್ನೋದನ್ನ ಮಾಡ್ಕೋಬೇಕು. ಅದು ಕ್ರಾಸಾಗಿ ಬಂದಿರುತ್ತೆ, ಬಟ್ ಅದು ಒಂದು ಪಟ್ಟಿ ಥರ ಪ್ರಿಪೇರ್ ಮಾಡ್ಕೋಬೇಕು. ಫ್ರಾಕ್ಗೆ ಮಾಡಲಿ, ಲಾಂಗ್ ಗೌನ್ಗೆ ಮಾಡಲಿ, ಲೆಹೆಂಗಾಗೆ ಮಾಡಲಿ, ಚೂಡಿದಾರ್ಗೆ ಮಾಡಲಿ, ಯಾವುದೇ ರೀತಿಯಾದ ಪ್ಯಾಟ್ರನ್ಗೆ ನೀವು ಪೈಪಿಂಗ್ ಮಾಡಬೇಕಾದ್ರೂ ಕೂಡ ಈ ರೀತಿಯಾಗಿ ನೀವು ಪೈಪಿಂಗ್ ಮಾಡದೆ ಆದಲ್ಲಿ ನಿಮ್ಮ ಬ್ಲೌಸ್ ಅನ್ನೋದು, ನಿಮ್ಮ ಚೂಡಿದಾರ್ ಅನ್ನೋದು ಫಿನಿಶಿಂಗು ಟ್ರೆಡಿಷ್ನಲ್ ಲುಕ್ ಬಂದೋದಂತೂ ಗ್ಯಾರಂಟಿ ನೋಡಿ. ನಾನು ಫೋಲ್ಡ್ ಮಾಡಿ ಅದ್ರ ಮೇಲೆ ಪೈಪಿಂಗ್ ಬಟ್ಟೆನ ಇಟ್ಟು 1/4 ಇಂಚ್ಗೆ ಕರೆಕ್ಟಾಗಿ ನಾನು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. 1/4 ಇಂಚ್ಗೆ ಹಾಕ್ಕೋಬೋದು. 1/4 ಇಂಚ್ಗಿಂತ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ಶೋಲ್ಡರ್ ಪಟ್ಟಿಯಲ್ಲಿ ಕಮ್ಮಿ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ 1/4 ಇಂಚ್ ಕರೆಕ್ಟಾಗಿ ನಾವು ಸ್ಟಿಚ್ ಮಾಡ್ಕೋತಾ ಹೋಯಿದ್ವಿ ಅಂತಂದರೆ
ಅದು ನೀಟಾಗಿ ಬರುತ್ತೆ ಏನು ಪೈಪಿಂಗ್ ಥ್ರೆಡ್ಡು. ಅದಕ್ಕಿಂತ ಹೆಚ್ಚೇ ಆಯಿತು ಅಂದರೆ ಬಟ್ಟೆ ಡೀಪ್ ಜಾಸ್ತಿ ಆಗೋ ಥರ ಇರುತ್ತೆ, ಇಲ್ಲ ಶೋಲ್ಡರ್ ಪಟ್ಟಿ ಚಿಕ್ಕದಾಗೋ ಥರ ಇರುತ್ತೆ. ಅದಕ್ಕೋಸ್ಕರ ಕಸ್ಟಮರ್ ಕಂಫರ್ಟಬಲ್ಗೋಸ್ಕರ ನಾವು 1/4 ಇಂಚ್ ಬಟ್ಟೆಯಲ್ಲೇ ಸ್ಟಿಚ್ ಮಾಡೋದು ಬೆಟರು. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಸ್ವಲ್ಪ ಬ್ಲೌಸ್ ಲುಕ್ಲೆಸ್, ಅವ್ರಿಗೆ ಆಗಬೇಕಾಗಿರೋ ಕಂಫರ್ಟಬಲ್ ಅವ್ರಿಗೆ ಸಿಗಲ್ಲ. ಅದಕ್ಕೆ 1/4 ಇಂಚ್ಗೆ ಪೈಪಿಂಗ್ಗೆ ಸ್ಟಿಚ್ ಮಾಡ್ಕೊಳ್ಳಿ. 1/4 ಇಂಚ್ಗೆ ಸ್ಟಿಚ್ ಮಾಡಿಕೊಂಡ್ರೆ ಸಾಕು, ಅದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾನಿವಾಗ ಅದನ್ನು ಸ್ಟಿಚ್ ಮಾಡಾಯಿತು, ಏನೋ ಪೂರ್ತಿ ಫ್ರಂಟಿಂದ ಮಾಮೂಲಿ ಈ ಕಡೆ ಸೈಡ್ ಲೆಫ್ಟಿಂದ ರೈಟ್ವರೆಗೂ ಫ್ರಂಟ್ವರೆಗೂ ನಾನು ಸ್ಟಿಚ್ ಮಾಡಾಯಿತು. ಎಕ್ಸ್ಟ್ರಾ ಪೈಪಿಂಗ್ ಥ್ರೆಡ್ ಪ್ರಿಪೇರ್ ಮಾಡ್ಕೊಂಡಿರೋದನ್ನ ಕಟ್ ಮಾಡಿಬಿಟ್ಟು ಅಲ್ಲಿ ಲಾಕ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ನೋಡಿ ನಾನಿವಾಗ ಇದನ್ನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಇವಾಗ 1/4 ಇಂಚ್ ಬಟ್ಟೆನ ನಾನು ಸ್ಟಿಚ್ ಮಾಡಿದ್ನಲ್ವ ಪೈಪಿಂಗ್ ಥ್ರೆಡ್ ಇಟ್ಬಿಟ್ಟು, ಅದಕ್ಕೆ ಆ ಬಟ್ಟೆಗೆ ಕರೆಕ್ಟಾಗಿ ನಾನು ಬಟ್ಟೆನ ಫೋಲ್ಡ್ ಮಾಡಿಬಿಟ್ಟು ಅದ್ರ ಮಧ್ಯಕ್ಕೆ ಒಂದು ಸ್ಟಿಚ್ನ ಹಾಕೋಯ್ತಾ ಇದ್ದೀನಿ. ಅದ್ರ ಮಧ್ಯಕ್ಕೆ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಈ ಕಡೆ ಆ ಪೈಪಿಂಗ್ ಅಂತ ಬಿಟ್ಟಿದ್ದೀವಲ್ಲ ಬಟ್ಟೆ, ಅದೂ ಏನೋ ಇದು ಜಾಯಿಂಟ್ ಇದು ಸ್ಟಿಚ್ ಆಗುತ್ತೆ ನೀಟಾಗಿ ಕೂರೋಕ್ಕೆ, ಮತ್ತು ಇದು ಮೇನ್ ಕ್ಲಾತು ಕೂಡ ಸ್ಟಿಚ್ ಆಗುತ್ತೆ. ಆ ರೀತಿಯಾಗಿ ಎರಡೂ ಕೂಡ ಸ್ಟಿಚ್ ಆದಮೇಲೆ ನಾನು ಪೈಪಿಂಗ್ ಅನ್ನೋದನ್ನ ಮಾಡಿದಾಗ ಏನಾಗುತ್ತೆ, ಪೈಪಿಂಗ್ ಅನ್ನೋದು ದಬಾಕೊಳ್ಳಲ್ಲ, ಅದು ನೀಟಾಗಿ ಕೂತಿರುತ್ತೆ. ಇದೇ ಟ್ರಿಕ್ಸು. ತುಂಬ ಚೆನ್ನಾಗೇ ಇದು ಈ ಥರ ಪೈಪಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಸಣ್ಣದಾಗಿ ಮಾಡಿದ್ರೂ ಕೂಡ ಅದು ಪೈಪಿಂಗ್ ಅನ್ನೋದು ಜೋತು ಬೀಳಲ್ಲ, ತುಂಬ ಚೆನ್ನಾಗೇ ಬರುತ್ತೆ. ಮುಂಚೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗದೆ ಇರಬೇಕಾದ್ರೆ ಬೇಸಿಕಲಿ ತುಂಬ ಜನ ಕಸ್ಟಮರು ಪೈಪಿಂಗೇ ನೀಟಾಗಿ ಬರ್ತಾಯಿಲ್ಲ ಅಂತ ತುಂಬ ತಲೆ ತಿಂತಾಯಿದ್ರು. ಬಟ್ ಆದರೆ ನಾನು ಅವಾಗ ಅನ್ಕೋತಾ ಇದ್ದೆ, ಎಕ್ಸ್ಪೀರಿಯೆನ್ಸ್ ಆಗದೆ ಯಾವ ಕಾರಣಕ್ಕೂ ಬರಲ್ವೇನೋ, ಎಕ್ಸ್ಪೀರಿಯೆನ್ಸ್ ಆಗಿಲ್ವಲ್ಲ ಅದಕ್ಕೆ ಬರ್ತಾಯಿಲ್ಲ ಅಂತ. ಬಟ್ ನಾನು ಮಾಡೋ ಮೆಥಡ್ ಕರೆಕ್ಟಾಗಿ ಇರಲಿಲ್ಲ, ಅದು ತಪ್ಪಾಗಿತ್ತು ಅಂತ ನಾನು ಅಂದ್ಕೊಂಡೆ. ನೋಡಿ ಈ ರೀತಿಯಾದ ನೀವು ಗ್ರೀನ್ ಕಲರ್ ಬಟ್ಟೆನ ಏನೋ ಅದು 1/4 ಇಂಚ್ ಬಟ್ಟೆಗೆ ನೀವು ಅದನ್ನ ಕವರ್ ಮಾಡಿ ಮೇಲ್ಗಡೆ ಒಂದು ಸ್ಟಿಚ್ ಅನ್ನೋದನ್ನ ಹಾಕಬೇಕು. ಮ್ಯಾಮ್ ಎಕ್ಸ್ಟ್ರಾ ಬಟ್ಟೆ ಬರೋದನ್ನ ಏನು ಮಾಡೋದು ಅಂತ ಕೇಳ್ಬೋದು. ಆ ಎಕ್ಸ್ಟ್ರಾ ಬಟ್ಟೆ ಬರೋದನ್ನ ಏನು ಮಾಡಬೇಕು ಅಂತ ಈಗ ತಿಳಿಸ್ತೀನಿ ನೋಡಿ. ಆ ಎಕ್ಸ್ಟ್ರಾ ಬಟ್ಟೆ ಕೆಳಗಡೆ ಬರೋದನ್ನ ಕರೆಕ್ಟಾಗಿ ನಾವು ಎಲ್ಲಿಗೆ ಸ್ಟಿಚ್ ಅನ್ನೋದು ಹಾಕಿದ್ದೀವೋ ಆ ಸ್ಟಿಚ್ಚಿಂದ ಮುಂದಕ್ಕೆ ಒಂದು 1/4 ಇಂಚ್ ಬಟ್ಟೆನ ಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಬರುತ್ತಲ್ಲ ಆ ಎಕ್ಸ್ಟ್ರಾ ಬಟ್ಟೆನ ಟ್ರಿಮ್ ಮಾಡಿ ಬಿಸಾಡಬೇಕು. ಆ ಟ್ರಿಮ್ ಮಾಡಿಬಿಡ್ಬೇಕು. ಆ ಎಕ್ಸ್ಟ್ರಾ ಬಟ್ಟೆ ಎಲ್ಲನೂ ಟ್ರಿಮ್ ಮಾಡಿಬಿಡ್ಬೇಕು. ಹೊಲಿಗೆ ಎಷ್ಟು ನೀಟಾಗಿದೆಯೋ ಅಷ್ಟೇ ಅಲ್ಲಿವರೆಗೂ ಮಾತ್ರ ನೀಟಾಗಿ ಬಿಡಬೇಕು. ಎಕ್ಸ್ಟ್ರಾ ಬಟ್ಟೆನ ನಾವು ಟ್ರಿಮ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ, ಅದು ಪೈಪಿಂಗ್ ಅನ್ನೋದು ಫಿನಿಶಿಂಗ್ ನೀಟಾಗಿ ಬರಲ್ಲ. ಏನಪ್ಪ ಕೆಳಗಡೆ ಎಲ್ಲ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ, ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಾಣ್ತಾ ಇರುತ್ತೆ. ಆ ರೀತಿಯಾಗಿ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಾಣಬಾರ್ದು ಅಂತಂದರೆ ನಾವು ಫಸ್ಟೇ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಟ್ರಿಮ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಬಟ್ಟೆ ಎಲ್ಲ ಟ್ರಿಮ್ ಮಾಡ್ಕೊಂಡ್ಮೇಲೆ ಪೈಪಿಂಗಲ್ಲಿ ಸುಮಾರು ಜನ ಸಣ್ಣಕ್ಕೆ ಹಾಕೋತೀರ, ಕೆಲವು ಜನ ದಪ್ಪಕ್ಕೆ ಹಾಕೋತಾರೆ, ಒಬ್ಬೊಬ್ಬರು ಒಂದೊಂದು ಥರ ಏನಪ್ಪ ಇದು ಪೈಪಿಂಗ್ನ ಹಾಕೋತಾರೆ. ಸಣ್ಣಕ್ಕೆ ಹಾಕೋರೋರಿಗೆ ಸಣ್ಣಕ್ಕೆ ಮಾಡಬೇಕು, ಮೀಡಿಯಮಾಗಿ ಹಾಕೊಳ್ಳೋರಿಗೆ ಮೀಡಿಯಮಾಗಿ ಮಾಡಬೇಕು, ದಪ್ಪಾಗಿ ಹಾಕೊಳ್ಳೋರಿಗೆ ದಪ್ಪಾಗಿ ಮಾಡಬೇಕು. ಆ ರೀತಿಯಾಗಿ ಮಾಡಬೇಕಾದ್ರೆ ಯಾವ ರೀತಿಯಾಗಿ ನಾವು ಅಡ್ಜಸ್ಟ್ ಅನ್ನೋದನ್ನ ಮಾಡ್ಕೋಬೇಕಾಗುತ್ತೆ. ಪೈಪಿಂಗಲ್ಲಿ ಯಾವ ರೀತಿಯಾಗಿ ನಾವು ಸೈಜು ಅದು ಒಂದೇ ಥರ ಸೈಜ್ ಬರೋ ಥರ ಯಾವ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದು ಇವಾಗ ಮುಂದೆ ಬರುತ್ತೆ ನೋಡಿ. ಎಕ್ಸ್ಟ್ರಾ ಬಟ್ಟೆ ಎಲ್ಲನೂ ನಾನು ಟ್ರಿಮ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ನೋಡಿ, ಎಕ್ಸ್ಟ್ರಾ ಬಟ್ಟೆ ಇರೋದನ್ನೆಲ್ಲ ನಾನು ಟ್ರಿಮ್ ಮಾಡ್ತಾಯಿದ್ದೀನಿ. ನೀಟಾಗಿ ಅದನ್ನ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಟ್ರಿಮ್ ಮಾಡಿಬಿಟ್ಟು ಆಮೇಲೆ ನಾನು ಪೈಪಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ಇಲ್ಲಾಂದರೆ ಪೈಪಿಂಗ್ ಅನ್ನೋದು ನೀಟಾಗಿ ಬರಲ್ಲ. ಪೈಪಿಂಗ್ ಅನ್ನೋದು ನೀಟಾಗಿ ಬರಬೇಕು ಅಂತಂದರೆ ನಾವು ಅದನ್ನು ನೀಟಾಗಿ ಒಂದೇ ಸೈಜಲ್ಲಿ ನಾವು ಅದನ್ನು ಹಿಡ್ಕೊಂಡು ಪೈಪಿಂಗ್ ಅನ್ನೋದನ್ನ ಮಾಡಬೇಕಾಗುತ್ತೆ. ಅಷ್ಟು ನೀಟಾಗಿ ನಾವು ಪೈಪಿಂಗ್ ಮಾಡಿದ್ರೆ ಮಾತ್ರ ಅದು ಬರುತ್ತೆ, ಇಲ್ಲಾಂದರೆ ಬರಲ್ಲ ಅದು ನೀಟಾಗಿ ಪೈಪಿಂಗು. ಎಷ್ಟೊಂದು ಸಲ ನಾನು ಕಸ್ಟಮರ್ ಕೈಲಿ ಬೈಸ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟು ನಾನು ಅವ್ರ ಕಸ್ಟಮರ್ ತಂದು ರಿಟರ್ನ್ ಬ್ಲೌಸ್ನ ಕೊಟ್ಟಿರೋದು ಉಂಟು. ಇದು ಪೈಪಿಂಗ್ ಚೆನ್ನಾಗಿಲ್ಲ, ಪೈಪಿಂಗ್ನ ನೀಟಾಗಿ ಮಾಡಿಕೊಡಿ, ಇಲ್ಲಾಂದರೆ ಪೈಪಿಂಗ್ ನೀಟಾಗಿ ಮಾಡೋಕ್ಕಾಗಿಲ್ಲ ಅಂತಂದರೆ ತಿರುಗಿಸಿ ಎಮ್ಮಿಂಗೆ ಮಾಡಿಬಿಡಿ ಅಂತ ಎಷ್ಟೊಂದು ಜನ ಹೇಳಿದ್ದಾರೆ. ನನಗೆ ಅವಾಗ ತುಂಬ ಬೇಜಾರಾಗ್ತಾ ಇರೋದು. ಯಾಕಂದರೆ ಅದು ದಬಾಕೊಳ್ಳೋದ್ರಿಂದ ಪ್ರಾಬ್ಲಮಿಂದ ಪೈಪಿಂಗ್ ನೀಟಾಗಿ ಕೂಡದೇ ಇರೋದ್ರಿಂದ ಮತ್ತೆ ಕಸ್ಟಮರ್ ಬರೋ ಥರ ಆಯ್ತಲ್ಲ. ಬ್ಲೌಸ್ನ ಎಷ್ಟೇ ಫಿಟ್ಟಿಂಗ್ ಚೆನ್ನಾಗಿ ಹೊಲಿದ್ರೂ ಕೂಡ ನಾವು ಫಿನಿಶಿಂಗ್ ಅನ್ನೋದು ಬ್ಲೌಸು ನೀಟಾಗಿ ಬಂದಿಲ್ಲ ಅಂತಂದರೆ ಕಸ್ಟಮರ್ ನಿಜವಾಗ್ಲೂ ಬೇಜಾರು ಮಾಡ್ಕೋತಾರೆ. ಫಿನಿಶಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಫಿನಿಶಿಂಗ್ ಅನ್ನೋದನ್ನ ನಾವು ನಮ್ಮ ಕೈಯಿಂದ ಮಾಡುವಂಥದ್ದು. ಫಿಟ್ಟಿಂಗ್ ಅನ್ನೋದನ್ನ ನಮ್ಮ ಟೆಕ್ನಿಕಿಂದ ಮಾಡ್ತೀವಿ, ಫಿನಿಶಿಂಗ್ ಅನ್ನೋದನ್ನ ನಮ್ಮ ಕೈಯ ಮೂಮೆಂಟಿಂದ ಮಾಡ್ತೀವಿ, ಸ್ಟಿಚಿಂಗ್ ಅನ್ನೋದನ್ನ ನಾವು ಮಿಷಿನಿಂದ ಮಾಡ್ತೀವಿ. ಒಂದೊಂದಕ್ಕೂ ಒಂದೊಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು. ಎಕ್ಸ್ಪೀರಿಯೆನ್ಸ್ ಆಗದೆ ಯಾವುದು ಕೂಡ ನಾವು ಮಾಡೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಎಕ್ಸ್ಪೀರಿಯೆನ್ಸ್ ಆಗದೆ ಯಾವುದು ಮಾಡೋಕ್ಕಾಗಲ್ಲ. ಅಲ್ಲಿವರೆಗೂ ನೀವು ಕಸ್ಟಮರ್ಗೆ ಅಮೌಂಟ್ ಅನ್ನೋದನ್ನ ಕಮ್ಮಿ ತೊಗೋಬೇಕಾಗುತ್ತೆ. ಹೆಚ್ಚಿನ ಅಮೌಂಟನ್ನು ನೀವು ತೊಗೊಂಡಿದ್ದೆ ಆದಲ್ಲಿ ಅದು ಸುಮ್ಮನೆ ಕಸ್ಟಮರು ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಟೈಮ್ ನಿಮಗೆ ಬ್ಲೌಸ್ ಅನ್ನೋದನ್ನ ಕೊಡೋಲ್ಲ, ಅವರು ಕಸ್ಟಮರ್ ಬ್ಲೌಸ್ ಕೊಡೋಲ್ಲ. ಯಾಕಂದರೆ ಹೆವಿ ರೇಟ್ ಹೇಳ್ತಾರೆ, ಫಿನಿಶಿಂಗ್ ಅನ್ನೋದನ್ನೇ ಕೊಡೋಲ್ಲ ಬ್ಲೌಸ್ಗೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಬ್ಲೌಸ್ ಅನ್ನೋದನ್ನೇ ಕೊಡೋಲ್ಲ. ಅಷ್ಟು ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಫಸ್ಟು ನೀವು ಫಿನಿಶಿಂಗ್ ಅನ್ನೋದನ್ನ ಕಲ್ತ್ಕೊಳ್ಳಿ. ಫಿನಿಶಿಂಗ್ ಅನ್ನೋದನ್ನ ಕಲ್ತ್ಕೊಂಡ್ಮೇಲೆ ನೀವು ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಆಯಿತು ಅಂದಮೇಲೆ ನೀವು ಹೈ ಅಮೌಂಟ್ ಹೇಳಿದ್ರು ಕೂಡ ಅವರು ಕಸ್ಟಮರ್ ಕೊಡೋಕ್ಕೆ ತಯಾರಾಗಿರ್ತಾರೆ. ಇಲ್ಲಾಂದರೆ ಯಾವ ಕಾರಣಕ್ಕೂ ಕಸ್ಟಮರ್ ಕೊಡೋಕ್ಕೆ ತಯಾರಾಗಲ್ಲ.
ಅದಕ್ಕೋಸ್ಕರ ಫಿನಿಶಿಂಗ್ ಅನ್ನೋದನ್ನ ನೀಟಾಗಿ ಕಲ್ತ್ಕೊಳ್ಳಿ. ಬ್ಲೌಸ್ಗೆ ಒಂದು ಫಿನಿಶಿಂಗ್ ಅನ್ನೋದು ಅಟ್ರಾಕ್ಷನ್ ಲುಕ್ ಆಗಿರುತ್ತೆ. ಅದನ್ನು ನೀವು ನೀಟಾಗಿ ಕಲ್ತ್ಕೊಂಡ್ರಿ ಅಂತಂದರೆ ನಿಮ್ಮ ಬಿಸ್ನೆಸ್ ಅನ್ನೋದು ತುಂಬ ಚೆನ್ನಾಗಿ ಇಂಪ್ರೂವೈಸೇಷನ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಬಿಸ್ನೆಸ್ ಅನ್ನೋದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗಬೇಕು ಅಂತಂದರೆ ಏನಪ್ಪ, ನೀವು ನಿಮ್ಮ ಫಿನಿಶಿಂಗ್ ಅನ್ನೋದನ್ನ ಇಂಪ್ರೂವೈಸ್ ಮಾಡ್ಕೋಬೇಕು. ಆ ಫಿನಿಶಿಂಗ್ ಅನ್ನೋದು ಇಂಪ್ರೂವೈಸ್ ಆಗಬೇಕಂದ್ರೆ ನಾವು ಹೇಳ್ಕೊಡೋ ಮೆಥಡಲ್ಲಿ ನೀವು ಸ್ಟಿಚಿಂಗ್ ಅನ್ನೋದನ್ನ ಮಾಡಬೇಕಾಗುತ್ತೆ. ನಮ್ಮಲ್ಲಿ ನೋಡಿ ಎಲ್ಲ ರೀತಿಯಾದ ಇನ್ನು ಕ್ಲಾಸಸ್ ಎಲ್ಲ ಅವೈಲೇಬಲ್ ಆಗಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ. ನಿಮಗೂ ಹ್ಯಾಂಡ್ ವರ್ಕ್ ಡಿಸೈನು, ಕುಚ್ಚು, ಮಷಿನ್ ಎಂಬ್ರಾಯ್ಡ್ರಿ ಅದನ್ನೆಲ್ಲ ಕಲ್ತ್ಕೊಳ್ಳಿ. ಮುಂದೆ ನಿಮಗೆ ಫ್ಯೂಚರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾವೆಲ್ಲ ರೀತಿಯಾದ ಬಿಸ್ನೆಸ್ ಅನ್ನೋದನ್ನ ಕಲ್ತ್ಕೊಂಡ್ವಿ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಕೆಳಗಡೆ ಅಂತ ಬೀಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತಂದರೆ ಹ್ಯಾಂಡ್ ವರ್ಕ್ ಮಾಡ್ಬೋದು, ಹ್ಯಾಂಡ್ ವರ್ಕಲ್ಲಿ ಪ್ರಾಬ್ಲಮ್ ಆಯ್ತು ಅಂದರೆ ಮಿಷಿನ್ ವರ್ಕ್ ಮಾಡ್ಬೋದು, ಮಿಷಿನ್ ವರ್ಕಲ್ಲಿ ಪ್ರಾಬ್ಲಮ್ ಆಯ್ತು ಅಂದರೆ ಕುಚ್ಚಾದರೂ ಹಾಕ್ಬೋದು. ಎನಿ ಡಿಸೈನ್ಸ್ ಏನಾದರೂ ನಾವು ಮಾಡ್ಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ಫ್ಯೂಚರಲ್ಲಿ ನಾವು ಒಂದನ್ನೇ ನಂಬ್ಕೊಂಡಿರೋಕ್ಕಾಗಲ್ಲ, ಪ್ರತಿಯೊಂದನ್ನು ನಾವು ಕಲ್ತ್ಕೊಂಡ್ರೆ ಮುಂದೆ ಬರೋಕ್ಕಾಗೋದು. ಅದಕ್ಕೆ ನಾನು ನಿಮ್ಗೆ ಹೇಳೋದು, ಫಿನಿಶಿಂಗ್ ಅನ್ನೋದು ಎಲ್ಲದಕ್ಕೂ ಇಂಪಾರ್ಟೆಂಟು. ಈಗಿಂದಲೇ ಈ ಕ್ಷಣದಿಂದಲೇ ನೀವು ಎಲ್ಲವನ್ನು ಕಲಿಯೋಕ್ಕೆ ಶುರು ಮಾಡಿ. ಎಲ್ಲವನ್ನು ಕಲಿಯೋಕ್ಕೆ ಶುರು ಮಾಡಿದ್ಮೇಲೆ ನಿಮಗೆ ಯಾವುದು ನಿಮ್ಮ ಫ್ಯೂಚರಲ್ಲಿ ಕೈ ಹಿಡಿಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವುದಾದ್ರೂ ಹಿಡಿಬೋದು. ಯಾಕಂದರೆ ಮುಂದಿನ ಭವಿಷ್ಯನ ನಾವು ಹೇಳೋಕ್ಕಾಗಲ್ಲ, ಮುಂದಿನ ಭವಿಷ್ಯ ಹೀಗೆ ಇರುತ್ತೆ ಅಂತ. ಬಟ್ ನಾವು ಕಲಿಬೋದಷ್ಟೇ, ಮುಂದಿನ ಭವಿಷ್ಯನ ಯಾರೂ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಏನಾದರೂ ಕಲಿಬೋದು, ನೀವೇನಾದರೂ ಮಾಡ್ಬೋದು. ಮಾಡೋರು ಕಲಿಯೋರು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ವೀಡಿಯೋಸ್ ಬರುತ್ತೆ ನೋಡಿ, ಯಾವ ರೀತಿಯಾಗಿ ಫಿನಿಶಿಂಗ್ ಕೊಡ್ತೀನಿ ಅಂತ ನೋಡಿ ಯಾವ ರೀತಿಯಾಗಿ ಫಿನಿಶಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ, ಎಷ್ಟು ನೀಟಾಗಿ ಪೈಪಿಂಗ್ ಅನ್ನೋದು ಬಂದಿದೆ ಅಂತ. ಅಷ್ಟೇ ನೀಟಾಗಿ ಪೈಪಿಂಗ್ ಅನ್ನೋದು ಬಂದಿದೆ. ಮತ್ತು ಕಾಜಾ ಪಟ್ಟಿ ಅಲ್ಲಿ ಕಾಜಾ ಮಾಡಬೇಕಾಗಿತ್ತಲ್ವ, ಅಲ್ಲಿ ಕಾಜಾ ಗೂಡು ಅನ್ನೋದನ್ನ ನಾನು ಮಾಮೂಲಿ ಮಿಷಿನಲ್ಲೇ ಮಾಡ್ತಾಯಿದ್ದೀನಿ. ಯಾಕಂದರೆ ಇವ್ರೇನು ಕಾಜಾ ಏನು ಕೇಳಲ್ಲ, ಅಷ್ಟೊಂದೇನೋ ಇವ್ರಿಗೆ ಕಾಜಾ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಕಾಜಾ ಗೂಡನ್ನ ಮಾಡ್ತಾಯಿದ್ದೀನಿ. ನೋಡಿ ಪೈಪಿಂಗ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಎಲ್ಲೂ ಅಷ್ಟೇ ದಬ್ಬಕೋತಾ ಇಲ್ಲ, ಎಷ್ಟು ನೀಟಾಗಿ ಬಂದಿದೆ. ಇಷ್ಟೇ ನೀಟಾಗಿ ನಿಮ್ಮದು ಕೂಡ ಬರಬೇಕು. ಥ್ರೆಡ್ ಪೈಪಿಂಗ್ ಮಾಡಿದ್ದಾರೆ ಇವರು, ಇಲ್ಲ ನಾರ್ಮಲ್ ಪೈಪಿಂಗ್ ಮಾಡಿದ್ದಾರೆ ಅಂತ ಅನಿಸ್ಬೋದು. ಥ್ರೆಡ್ ಪೈಪಿಂಗ್ ಅಂತೂ ಅಲ್ಲ, ಇದು ನಾರ್ಮಲ್ ಪೈಪಿಂಗೇ ಮಾಡಿರೋದು. ಈ ರೀತಿಯಾಗಿ ಫಿನಿಶಿಂಗ್ ನಿಮಗೂ ಬರಬೇಕು ಅಂತಂದರೆ ನಾನು ಯಾವ ರೀತಿಯಾಗಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನೋ ಆ ರೀತಿ ಮೆಥಡಲ್ಲಿ ನೀವು ಮಾಡಿದ್ರಿ ಅಂತಂದರೆ 100% ನಿಮಗೆ ಪೈಪಿಂಗ್ ಅನ್ನೋದು ಸಕ್ಸಸ್ ಆಗುತ್ತೆ. ಇಲ್ಲಾಂದರೆ ಪೈಪಿಂಗ್ ಅನ್ನೋದು ಸಕ್ಸಸ್ ಆಗಲ್ಲ. ಅಂದರೆ ಬೇರೆ ಮೆಥಡ್ಗಳು ಗೊತ್ತಿಲ್ಲ ನೀವು ಯಾವ ರೀತಿಯಾಗಿ ಮಾಡ್ತಾಯಿದ್ದೀರಿ ಅಂತ. ಬಟ್ ನಮಗೆ 9 ವರ್ಷ ಎಕ್ಸ್ಪೀರಿಯೆನ್ಸಿಂದ ಈ ಪೈಪಿಂಗ್ ಮೆಥಡೇ ನಮಗೆ ಏನಪ್ಪ ಎಕ್ಸ್ಪರ್ಟ್ ಅನಿಸಿದೆ. 4-5 ಥರ ಏನೋ 5-6 ಥರ ಇದೆ ಏನಪ್ಪ ಪೈಪಿಂಗ್ ಮಾಡೋದು. ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ, ನಮಗೆ ಈ ಮೆಥಡ್ ನನಗೆ ಸಕ್ಸಸ್ ಆಗಿದೆ. ನಿಮಗೆ ಯಾವ ಮೆಥಡ್ ಸಕ್ಸಸ್ ಆಗಿದೆಯೋ ಆ ಮೆಥಡಲ್ಲಿ ಮಾಡ್ಕೊಳ್ಳಿ. ನೋಡಿ ಬ್ಯಾಕ್ ಸೈಡ್ ಯಾವುದೇ ಥರದ ಥ್ರೆಡ್ ಆಗಿರ್ಬೋದು, ಜುಂಗ್ ಆಗಿರ್ಬೋದು, ಆ ರೀತಿ ಯಾವ ರೀತಿಯೂ ಇಲ್ಲ. ಎಷ್ಟು ನೀಟಾಗಿದೆ ಬ್ಯಾಕ್ ಸೈಡ್ ಅಂತ. ಇಷ್ಟೇ ನೀಟಾಗಿ ನೀವು ಮಾಡಿದ್ರೂ ಕೂಡ ಬರಬೇಕು. ಎಕ್ಸ್ಟ್ರಾ ಥ್ರೆಡ್ ಆಗಲಿ, ಎಕ್ಸ್ಟ್ರಾ ಬಟ್ಟೆ ಆಗಲಿ ಆ ಥರ ಎಲ್ಲ ಏನೂ ಇರಬಾರ್ದು. ಓಕೆನಾ? ಥ್ಯಾಂಕ್ ಯು.